ಹೇಗೆ ಬಂದಿದೆ ನೋಡಿ ನಮ್ಮ ನೀರುಳ್ಳಿ ವಡೆ. ತುಂಬಾನೇ ಕಲರ್ಫುಲ್ ಆಗಿ ಚೆನ್ನಾಗಿ ಬಂದಿದೆ. ಒಳ್ಳೆ ಈರುಳ್ಳಿದು ಪರಿಮಳ ಬರ್ತಾ ಉಂಟು. ಬಿಸಿ ಬಿಸಿ ಟೀ ಅಥವಾ ಕಾಫಿ ಜೊತೆಗೆ ಈ ತರ ಒಂದು ಈರುಳ್ಳಿ ವಡೆ ಮಾಡಿ ತಿಂದ್ರೆ ಅಬ್ಬಾ ಅದ್ಭುತ, ಭಾರಿ ಸೂಪರ್ ಆಗಿರ್ತದೆ. ಫ್ರೆಂಡ್ಸ್, ಈ ಮಳೆಗಾಲಕ್ಕೆ ಏನಾದ್ರೂ ಕರಿದ ತಿಂಡಿ ತಿನ್ನುವ ಅಂತ ಹೇಳಿ ಆಗ್ತಾ ಇರ್ತದೆ. ನಮ್ಮ ಮನೇಲಿ ತುಂಬಾ ಈರುಳ್ಳಿ ಇತ್ತು, ಅದನ್ನ ಉಪಯೋಗಿಸಿಕೊಂಡು ಇವತ್ತು ನಾನೊಂದು ಡಿಫ್ರೆಂಟ್ ಆದ ರೆಸಿಪಿ ಮಾಡ್ತಾ ಇದ್ದೇನೆ. ಅದುವೇ ನಮ್ಮ ಈರುಳ್ಳಿ ವಡೆ. ತುಂಬಾನೇ ಚೆನ್ನಾಗಿ ಬರ್ತದೆ. ಯಾವ ರೀತಿ ಮಾಡುದಂತ ಹೇಳಿ ನೋಡುವ ಅಲ್ಲ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ನಾನಿಲ್ಲಿ ನೀರುಳ್ಳಿ ವಡೆ ಮಾಡ್ಲಿಕ್ಕೆ 2 ದೊಡ್ಡ ದೊಡ್ಡ ನೀರುಳ್ಳಿನ ತಗೊಂಡಿದ್ದೇನೆ. ಅದನ್ನ ಈ ತರ ಉದ್ದಕ್ಕೆ ಕಟ್ ಮಾಡ್ತೇನೆ. ಉದ್ದಕ್ಕೆ ಕಟ್ ಮಾಡ್ಬೇಕು, ಆದ್ರೆ ಎಷ್ಟು ಸಪೂರಕ್ಕೆ ಕಟ್ ಮಾಡ್ಬೇಕಂತ ಹೇಳಿದ್ರೆ ಅದು ನಮ್ಗೆ ಕೈಯಲ್ಲೆಲ್ಲ ಬಿಡಿಸುವಾಗ ತುಂಬಾ ತೆಳುವಾಗಿ ಬರ್ಬೇಕು. ನೋಡಿ, ಈ ರೀತಿ ಸಪೂರ ಬರ್ಬೇಕು. ನೋಡಿ, ಎಷ್ಟು ಸಪೂರ ಆಗ್ತದೆ ಅಷ್ಟು ಸಪೂರಕ್ಕೆ ಕಟ್ ಮಾಡಿದ್ದೇನೆ. ನಂತರ ಹೀಗೆ ಇದನ್ನು ಬಿಡಿಸಿದ್ರೆ ಆಯ್ತು. ನೋಡಿ, ಪದರ ಬಿಡಿಸಿದ್ರೆ ಆಯ್ತು. ನೀರುಳ್ಳಿ ಎಲ್ಲ ಕಟ್ ಮಾಡಿ ಆಯ್ತು. ಇದನ್ನ ಹಾಗೆ ಬಿಡಿಸುವ. ನಾವು ನೀರುಳ್ಳಿ ವಡೆ ಮಾಡುವಾಗ, ಬಜ್ಜಿ ಮಾಡುವಾಗ, ಹೀಗೆ ಬೇರೆ ಬೇರೆ ರೆಸಿಪಿ ಮಾಡುವಾಗ ಕೂಡ ಈ ತರ ಬಿಡಿಸ್ಕೊಂಡೇ ಮಾಡ್ಬೇಕು. ಅವಾಗಲೇ ಚೆನ್ನಾಗಿ ಬರ್ತದೆ ರೆಸಿಪಿ. ನೋಡಿ, ಎಳೆಯಾಗಿ ಬಿಡಿಸ್ಬೇಕು. ಅವಾಗ ರೆಸಿಪಿ ಕೂಡ ಚೆನ್ನಾಗಿ ಬರ್ತದೆ, ನೋಡ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿ ಕಾಣ್ತದೆ. ನೋಡಿ, ಈ ತರ ಬಿಡಿಸಿದಾಗ ಬರ್ಬೇಕು ನೀರುಳ್ಳಿ. ನೋಡಿ, ಎಳೆಯಾಗಿ ಬಂದಿದೆ. ಇನ್ನಿದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸುವ. ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಹಾಗೆ ಮಿಕ್ಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಹಾಗೆ ಬಿಡ್ಬೇಕು. ಉಪ್ಪು ಕೂಡ ನೀರು ಬಿಟ್ಕೊಳ್ತದೆ, ಹಾಗೆ ಈರುಳ್ಳಿ ಕೂಡ ನೀರು ಬಿಟ್ಕೊಳ್ತದೆ. ನೋಡಿ, ಒಳ್ಳೆ ಮಿಕ್ಸ್ ಆಯ್ತು. ಖಾರಕ್ಕೆ ಬೇಕಾಗಿ ನಾನಿಲ್ಲಿ 2 ಹಸಿಮೆಣಸನ್ನ ತಗೊಂಡಿದ್ದೇನೆ. ಚಿಕ್ಕದಾಗಿ ಕಟ್ ಮಾಡುವ. 1 ಇಂಚ್ ಆಗುವಷ್ಟು ಶುಂಠಿಯನ್ನು ತಗೊಂಡಿದ್ದೇನೆ. ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ನಾನಿಲ್ಲಿ 1 ಎಸಳು ಕರಿಬೇವನ್ನು ತಗೊಂಡಿದ್ದೇನೆ. ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ಕರಿಬೇವು ಅಥವಾ ಕೊತ್ತಂಬರಿ ಸೊಪ್ಪು ಯಾವುದನ್ನ ಬೇಕಾದ್ರೂ ಹಾಕೋಬಹುದು. ನೋಡಿ, ಈರುಳ್ಳಿ ಚೆನ್ನಾಗಿ ಉಪ್ಪು ಇಳ್ಕೊಂಡಿದೆ. ಇನ್ನಿದಕ್ಕೆ ಹಸಿಮೆಣಸು ಹಾಗೆ ನಾವು ಕಟ್ ಮಾಡಿದ ಶುಂಠಿಯನ್ನು ಹಾಕೊಳ್ಳುವ. ಇದೆಲ್ಲ ಬಿದ್ರೇನೆ ಉಂಟಲ್ಲ ನೀರುಳ್ಳಿ ವಡೆ ಚೆನ್ನಾಗಿ ಬರ್ತದೆ. ಅಂದ್ರೆ ಕೆಲವರೆಲ್ಲ ಉಂಟಲ್ಲ ಉಪ್ಪೆಲ್ಲ ಲಾಸ್ಟಿಗೆ ಹಿಟ್ಟೆಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡ್ತಾರೆ. ಆದ್ರೆ ಇವಾಗ ಮಾಡಿಕೊಳ್ಳೋದ್ರಿಂದ ನಮ್ಗೆ ಎಷ್ಟು ನೀರನ್ನ ಸೇರಿಸ್ಬೇಕಂತ ಹೇಳಿ ಗೊತ್ತಾಗ್ತದೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ನಾನಿಲ್ಲಿ 2 ಹಸಿಮೆಣಸನ್ನ ತಗೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಮತ್ತೆ ಉಂಟಲ್ಲ ಇದಕ್ಕೆ ಮೆಣಸಿನ ಪೌಡರ್ ಹಾಕ್ಲಿಕ್ಕೆ ಉಂಟು. ಇವಾಗ ಕರಿಬೇವನ್ನು ಹಾಕೊಳ್ಳುವ. ಹಾಗೇನೆ ಖಾರಕ್ಕೆ ಬೇಕಾಗಿ ಮೆಣಸಿನ ಪೌಡ್ರು. ನಾನಿಲ್ಲಿ 1 ಚಮಚದಷ್ಟು ಮೆಣಸಿನ ಪೌಡ್ರನ್ನು ಹಾಕ್ತಾ ಇದ್ದೇನೆ. ಹಾಗೆ ಒಂದು ಅರ್ಧ ಚಮಚದಷ್ಟು ಸೋಂಪು ಅಥವಾ ಜೀರಿಗೆಯನ್ನು ಹಾಕೋಬಹುದು. ಇಲ್ಲಿ ನಾನು 1 ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಹಾಗೇನೆ 1 ಚಮಚದಷ್ಟು ಅಕ್ಕಿ ಹಿಟ್ಟು. ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕಲಸ್ಬೇಕು. ಇದಕ್ಕೆ ಸಪರೇಟ್ ಆಗಿ ನೀರೇನು ಹಾಕೋದು ಬೇಡ. ಹೀಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾ ಇರ್ಬೇಕಾದ್ರೆ ನಿಮಗೆ ಕಾಣ್ತಾ ಇರ್ಬೋದು ಈರುಳ್ಳಿ ಎಷ್ಟು ನೀರು ಬಿಟ್ಕೊಳ್ತಾ ಇದೆ ನೋಡಿ. ಇದಕ್ಕೆ ಮತ್ತೆ ಸಪರೇಟ್ ಆಗಿ ನೀರು ಹಾಕುವ ಅಗತ್ಯ ಇಲ್ಲ. ಮತ್ತೆ ಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳುವ. ನೋಡಿ, ಸ್ವಲ್ಪ ಹಿಟ್ಟು ಕಡಿಮೆ ಆದಂಗಿದೆ. ಇದಕ್ಕೆ ನಾವು ಇನ್ನೊಂದು ಸ್ಪೂನ್ ಕಡಲೆ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟನ್ನು ಹಾಕುವ. ನಾನಿಲ್ಲಿ ಒಂದು 2 ರಿಂದ 3 ಚಮಚದಷ್ಟು ಕಡಲೆ ಹಿಟ್ಟು ಹಾಗೆ ಒಂದು 2 ರಿಂದ 3 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿದ್ದೇನೆ. ಫಸ್ಟಿಗೆ 1 ಚಮಚ ಹಾಕಿ ನೋಡಿದೆ, ಅದರಲ್ಲಿ ನಮಗೆ ಸಾಕಾಗ್ಲಿಲ್ಲ. ಅಂದ್ರೆ ನೀರು ಬಿಡ್ತಾ ಉಂಟು ಅಷ್ಟು ಈರುಳ್ಳಿ ನಮಗೆ ಯಾವ ರೀತಿ ನೀರು ಬಿಡ್ತದೆ ಅಷ್ಟು ಹದಕ್ಕೆ ನಾವು ಹಿಟ್ಟನ್ನು ಸೇರಿಸ್ಬೇಕಾಗ್ತದೆ. ನೋಡಿ, ಕೈಯಲ್ಲೇ ಈ ತರ ವಡೆ ಶೇಪಿಗೆ ಮಾಡ್ತಾ ಬರುವ. ಇನ್ನು ನಾವು ಈರುಳ್ಳಿ ವಡೆಯನ್ನ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡುವ. ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ನಾವು ಎಣ್ಣೆ ಉಂಟಲ್ಲ, ನಾನಿಲ್ಲಿ ದೋಸೆ ಕಾವಲಿಯಲ್ಲಿ ಇಟ್ಟಿದ್ದೇನೆ. ಇದು ಸ್ವಲ್ಪ ಎಣ್ಣೆ ಹಾಕಿಟ್ಟಿದ್ದೇನೆ, ತುಂಬಾ ಎಣ್ಣೆ ಬೇಡ. ಅಂದ್ರೆ ವಡೆ ಮಾಡ್ಲಿಕ್ಕೆ ಸ್ವಲ್ಪ ಎಣ್ಣೆ ಸಾಕಾಗ್ತದೆ. ಹಾಗಾಗಿ ನಾನು ಬಾಣಲೆಯನ್ನ ಯೂಸ್ ಮಾಡ್ತಾ ಇಲ್ಲ, ಇಲ್ಲಿ ದೋಸೆ ಕಾವಲಿಯನ್ನ ಯೂಸ್ ಮಾಡ್ತಾ ಇದ್ದೇನೆ. ಎಣ್ಣೆ ಸ್ವಲ್ಪ ಕಾಯ್ತಾ ಉಂಟು. ನೋಡಿ, ಹೀಗೆ ಹತ್ರ ಇದ್ರೆ ಸ್ವಲ್ಪ ದೂರ ಮಾಡುವ. ನೋಡಿ, ಈ ತರ ಒಂದು 3 ವಡೆಯನ್ನ ಬಿಟ್ಟು ಒಂದು 5 ನಿಮಿಷಗಳ ಕಾಲ ಹಾಗೆ ಬಿಡುವ. ಅಂದ್ರೆ ಮೀಡಿಯಂ ಉರಿಯಲ್ಲಿ ಉಂಟು, ಏನ್ ತುಂಬಾ ಇದು ಕಾದಾಗೆ ಆಗುದಿಲ್ಲ. ಅದನ್ನ ಮತ್ತೆ ತಿರುಗಿಸಿ ಹಾಕಿದ್ರೆ ಆಯ್ತು. ಒಟ್ಟಿಗೆ 2 ಕಡೆಯಲ್ಲಿ ಚೆನ್ನಾಗಿ ಬೇಯಿಸ್ಬೇಕು.
ಇದನ್ನು ಹಾಗೆ ತಿರುಗಿಸಿ ಹಾಕೊಳ್ಳುವ. ಒಂದು 5 ರಿಂದ 7 ನಿಮಿಷ ಆದ್ರೂ ಇದನ್ನು ಚೆನ್ನಾಗಿ ಬೇಯಿಸ್ಬೇಕು. ಈ ಮಳೆಗಾಲಕ್ಕಂತೂ ಏನಾದ್ರೂ ಕರಿದ ರೆಸಿಪಿಯನ್ನ ತಿನ್ಬೇಕಂತ ಹೇಳಿ ನಮ್ಗೆ ಫೀಲ್ ಆಗ್ತಿರ್ತದೆ. ಅವಾಗ ಈ ತರ ಈರುಳ್ಳಿದ್ದು ವಡೆ ಎಲ್ಲ ಮಾಡಿ ಸೇವಿಸಿದ್ರಂತೂ ಅದ್ಭುತ. ಅಬ್ಬಾ ಹೇಳೋದೇ ಬೇಡ. ಅಂದ್ರೆ ನಮ್ಗೆ ಈರುಳ್ಳಿಯದ್ದು ಬೇರೆ ಬೇರೆ ಎಲ್ಲ ರೆಸಿಪಿ ಮಾಡ್ಬೋದು ನೋಡಿ, ತುಂಬಾ ಚೆನ್ನಾಗಿರ್ತದೆ. ಎಲ್ಲ ರೆಸಿಪಿಗಳು ಉಂಟಲ್ಲ ಈರುಳ್ಳಿಯದ್ದು, ಹೇಳಲಿಕ್ಕೆ ಇಲ್ಲ, ಭಾರಿ ಟೇಸ್ಟ್ ಇರ್ತದೆ ನೋಡಿ. ಎರಡೂ ಕಡೆಯಲ್ಲಿ ಚೆನ್ನಾಗಿ ಬೇಯಲಿ ನೋಡಿ. ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇದು ಸ್ವಲ್ಪ ಬೇಯಲಿಕ್ಕೆ ಉಂಟು ನೋಡಿ. ಇದು ಒಳ್ಳೆ ಬೆಂದಿದೆ. ಮನೆ ಟೇಸ್ಟಿ ಆದ ರೆಸಿಪಿ ನೋಡಿ. ನಾನು ಸ್ವಲ್ಪ ಎಣ್ಣೆಯನ್ನು ಬಸಿದುಕೊಳ್ಳುವ. ಹೀಗೆ ಬರಬೇಕು. ಹೇಗೆ ಬಂದಿದೆ ನೋಡಿ ನಮ್ಮ ನೀರುಳ್ಳಿ ವಡೆ. ತುಂಬಾನೇ ಕಲರ್ಫುಲ್ ಆಗಿ ಚೆನ್ನಾಗಿ ಬಂದಿದೆ. ಒಳ್ಳೆ ಈರುಳ್ಳಿಯ ಪರಿಮಳ ಬರ್ತಾ ಉಂಟು. ಬಿಸಿ ಬಿಸಿ ಟೀ ಅಥವಾ ಕಾಫಿ ಜೊತೆಗೆ ಈ ತರ ಒಂದು ಈರುಳ್ಳಿ ವಡೆ ಮಾಡಿ ತಿಂದ್ರೆ ಅಬ್ಬಾ ಅದ್ಭುತ, ಭಾರಿ ಸೂಪರ್ ಆಗಿರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಕಲರ್ಫುಲ್ ಈರುಳ್ಳಿ ವಡೆ ಯಾವ ರೀತಿ ಬಂದಿದೆ ಅಂತ ಹೇಳಿ. ನಿಮ್ಗೆ ನೋಡ್ಲಿಕ್ಕೆ ಕೂಡ ತುಂಬಾ ಚಂದ ಕಾಣ್ತಾ ಉಂಟು, ಹಾಗೇನೆ ಒಳ್ಳೆ ಪರಿಮಳ ಬಂದು ಚೆನ್ನಾಗಿದೆ ಟೇಸ್ಟ್. ನೀವು ಕೂಡ ಈ ರೆಸಿಪಿ ಇಷ್ಟ ಆದ್ರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಯಾರಾದ್ರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.